ಹಲೋ ಫ್ರೆಂಡ್ಸ್, ನಾನಿವತ್ತು 5-10 ಮಿನಿಟ್ಸಲ್ಲಿ ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 3 ಆಲೂಗೆಡ್ಡೆನ ಮಿನಿಮಮ್ ಸೈಜ್‌ದು ತೊಗೊಂಡಿದ್ದೀನಿ. ಸೊ, ಅದನ್ನ ಕ್ಯೂಬ್ಸ್ ರೀತಿ ಕಟ್ ಮಾಡಿಕೊಂಡು 3-5 ಮಿನಿಟ್ಸ್ ಬಿಸಿನೀರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಯಾಕಂದರೆ ಆಲೂಗೆಡ್ಡೆ ತುಂಬ ಸಪ್ಪೆ ಇರುತ್ತೆ. ಹಾಗಾಗಿ ಜಸ್ಟ್ 3 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅದಾದ್ಮೇಲೆ ಬೇಯಿಸ್ಕೊಂಡಾದ್ಮೇಲೆ ಅದನ್ನ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಆ ಆಲೂಗೆಡ್ಡೆಗೆ ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿರ್ತೀರಲ್ವಾ, ಆ ಆಲೂಗೆಡ್ಡೆಗೆ ನೀವು ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸಾಲ್ಟು, ಅರಿಶಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಕಬಾಬ್ ಪೌಡರು ಆ್ಯಂಡ್ ದೆನ್ ಸ್ವಲ್ಪ ಅಕ್ಕಿ ಹಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಜಾಸ್ತಿ ಮಸಾಲೆನ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ನಿಮಗೆ ಹಿಟ್ಟಿಟ್ಟು ಥರ ಅನಿಸ್ಬಿಡುತ್ತೆ. ಕಬಾಬ್ ತಿನ್ನಬೇಕಾದ್ರೆ ಚೆನ್ನಾಗಿರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ಸೊ, ಮಸಾಲೆ ಯಾವತ್ತೂ ಮೈಲ್ಡಾಗಿರಬೇಕು. ಓಕೆನಾ? ಸೊ, ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಾನು ಲೆಫ್ಟ್ ಸೈಡಲ್ಲಿ ಆಲ್ರೆಡಿ ಆಯಿಲ್‌ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೆ. ಸೊ, ಮಸಾಲ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನೀಟಾಗಿ ಒಂದೊಂದೇ ಅಥವಾ ನಿಮ್ಗೆ ಎಷ್ಟು ಬೇಕೋ ಒಂದು 3 ಟು ಅಟ್ ಎ ಟೈಮ್ ಒಂದು 3ನ ಬಿಟ್ಬಿಡಿ ಆಯಿಲ್ ಒಳಗಡೆ. ಸೊ, ಈ ಥರ ಎಲ್ಲ ಬಿಟ್ಟಾದ್ಮೇಲೆ ಅದು ಬ್ರೌನ್ ಕಲರ್‌ಗೆ ಟರ್ನ್ ಆಗುತ್ತಲ್ವಾ ಕಲರು. ಸೊ, ಅದಾಗ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಅಂತ. ಸೊ, ನೋಡ್ತಿರ್ಬೋದು ಸಖತ್ತಾಗಿ ಗರಿಗರಿಯಾಗಿ ಬರುತ್ತೆ. ಬ್ಯಾಚುಲರ್ಸ್‌ಗಂತೂ ಸೂಪರಾಗಿ ಟ್ರೈ ಮಾಡಿ. ಓಕೆನಾ? ನೀವು ಕೂಡ ನಿಮ್ಮ ಮನೆಗಳಲ್ಲಿ ನಿಮ್ಮ ಫ್ರೆಂಡ್ಸ್‌ಗೆ, ಫ್ಯಾಮಿಲಿ ಮೆಂಬರ್ಸ್‌ಗೆ ಮಾಡಿಕೊಡಿ. ಸಖತ್ತಾಗಿ ಬರುತ್ತೆ. ಸೊ, ಅದೆಲ್ಲ ಬೇಯಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಕರ್ಬೇವು ಇರುತ್ತಲ್ವಾ, ಆಲ್ರೆಡಿ ಎಣ್ಣೆ ತುಂಬ ಕಾಯ್ದಿರುತ್ತೆ. ಅದಕ್ಕೆ ನೀವು ಕರ್ಬೇವನ್ನ ಆ್ಯಡ್ ಮಾಡಿಬಿಟ್ಟು ತಕ್ಷಣ ತೆಗೆದುಬಿಡಿ. ಓಕೆನಾ? ಸೊ, ಆ ಕರ್ಬೇವು ಕೂಡ ಕ್ರಿಸ್ಪಿಯಾಗಿರುತ್ತೆ. ಆಲೂ ಕಬಾಬ್ ಜೊತೆಗೆ ಅಥವಾ ಚಿಕನ್ ಕಬಾಬ್ ಜೊತೆಗೆ ಇದೆಲ್ಲ ನೋಡ್ತಿರ್ಬೋದು. ನೀವು ಮಾಡ್ಕೊಂಡು ತಿಂದರೆ ಸೂಪರ್ ಸಿಂಪಲ್ ಟೇಸ್ಟ್. ಓಕೆನಾ? 5-10 ಮಿನಿಟ್ಸಲ್ಲಿ ಆರಾಮಾಗಿ